सम्मान शेगरी डॉक्टर दी सुरेश बब्बू कोलार कर्नाटक ಸರ್ ಈಗ ನಿಮಗೆ ಇಂಟರ್ನ್ಯಾಷನಲ್ ಅಚೀವರ್ಸ್ ಅಂತ ಒಂದು ಅವಾರ್ಡ್ ಬಂದಿದೆ. ಈ ಒಂದು ಅವಾರ್ಡ್ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ, ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀವಿ. ಈಗ ಈ ಅಚೀವ್ ಮಾಡೋದಕ್ಕೆ ನಿಮ್ಮ ಒಂದು ದಾರಿ ಯಾವ ರೀತಿ ನಡೆದು ಬಂತು ಅಥವಾ ನಿಮ್ಮ ಒಂದು ಸಾಧನೆಗಳು ಯಾವ ರೀತಿ ಅಂತ ನಾವು ಸ್ವಲ್ಪ ಒಂದು ಸಾರ್ವಜನಿಕರಿಗೆ ತಿಳಿಸ್ಬೇಕು. ನಾನು ಈ ಥರ ಇದು ಮಾಡಿ ನಿಮ್ಮ ಹೆಸರು ನಿಮ್ಮ ಇದೇ ಥರ ಎಲ್ಲರೂ ಕೂಡ ಮಾಡಬೇಕು, ಆವಾಗ ಕೂಡ ಇದಕ್ಕೊಂದು ಅರ್ಥ ಇರುತ್ತೆ ಅನ್ನೋ ರೀತಿಯಲ್ಲಿ. ಓಕೆ, ಈಗ ನಾನು ರೆಕಾರ್ಡ್ ನಿಮ್ಮ ಹೆಸರಿಂದ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹೆಸರು ನಮಸ್ಕಾರ, ನನ್ನ ಹೆಸರು ಮಾಡಿ ನಮಸ್ಕಾರ, ನನ್ನ ಹೆಸರು ಸುರೇಶ್ ಬಾಬು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಬಾಬು ಅಂತ. ಇವಾಗ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಡಿಸ್ಟ್ರಿಕ್ಟಲ್ಲಿ KGF ಅಲ್ಲಿ ಇರೋದು ನಾನು. ಇವಾಗ ಇದು ಯಾಕೆ ಅಂದರೆ ನನಗೆ ತುಂಬ ಖುಷಿ ಅಂದರೆ ನಮ್ಮ ಕರ್ನಾಟಕ ಇದಕ್ಕೆ ಒಂದು ವರ್ಲ್ಡ್ ರೆಕಾರ್ಡ್ ಬಂದಿದೆ ಅಂದರೆ ಅದು ನನಗೆ ಬಂದಿದ್ದು ತುಂಬ ಸಂತೋಷ. ಯಾಕಂದರೆ ನಮ್ಮ ಸ್ಟೇಟ್ ಬಗ್ಗೆ ಎಲ್ಲ ಅವರು ಹೇಳುವಾಗ ಅವ್ರಿಗೆ ಒಂದು ಹಿಸ್ಟಾರಿಕಲ್ ಸ್ಟೇಟ್, ಅದು ಮಾತ್ರ ನಮ್ಮ ಎಸ್ಪೆಷಲಿ ಕೋಲಾರ ಡಿಸ್ಟ್ರಿಕ್ಟ್ ಬಂದುಬಿಟ್ಟು ಅಷ್ಟೊಂದು ಹಿಸ್ಟ್ರಿ ಇದೆ. ಇದರಲ್ಲಿ ಎಲ್ಲ ಬಂದಿದ್ದಾರೆ. ಎಂಟೈರ್ ಇಂಡಿಯಾದಲ್ಲಿ ಹೇಳ್ಬೇಕಾದ್ರೆ ಸುಪೀರಿಯರ್ ICT ತುಂಬ ಜನ ಬಂದು ಹೋಗಿದ್ದು ವರ್ಲ್ಡ್ ಹಿಸ್ಟ್ರಿ ಎಲ್ಲ ಹೇಳ್ತಾ ಇದೆ ಅಂತ. ಅದರಲ್ಲಿ ನಮ್ಮ ಇದರಲ್ಲಿ ನನಗೆ ಈ ವರ್ಲ್ಡ್ ರೆಕಾರ್ಡ್ ಅವಾರ್ಡ್ ಹೆಂಗೆ ಬಂತಂದರೆ, ಯಾವ ವಿಷಯಕ್ಕೆ ವರ್ಲ್ಡ್ ಹೆಂಗೆ ಬಂತಂದರೆ, ನಂದು ಮುಖ್ಯವಾಗಿ ಸೋಷಿಯಲ್ ವರ್ಕ್ ನಾನು ಮಾಡಿದ್ದೀನಿ. ಅದು ಈ ಥರ ಬರ್ತದಂತ ನಾನು ಯೋಚನೆ ಮಾಡಲಿಲ್ಲ. ಆದರೆ ನನ್ನ ಸೋಷಿಯಲ್ ವರ್ಕ್ ಯಾವ್ಯಾವುದು ಅಂತ ಒಂದು ಸ್ವಲ್ಪ ಬ್ರೀಫ್ ಆಗಿ. ಸೋಷಿಯಲ್ ವರ್ಕಲ್ಲಿ ಇವಾಗ ಅವ್ರು ನನಗೆ ಮೇಜರಾಗಿ ಕೊಟ್ಟಿರೋದು, ಇವಾಗ ಕೋವಿಡ್ ಟೈಮಲ್ಲಿ ನಾವು ಏನು ಮಾಡಿದ್ದೀವೋ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಮುಂದೆ ಏನಂದರೆ ಒಂದು ಬಸ್ ಶೆಲ್ಟರ್ ಕಟ್ಟಿದ್ದೀನಿ. ಆಮೇಲೆ ಒಂದು 89 ಫ್ರೀ ಮೆಡಿಕಲ್ ಕ್ಯಾಂಪ್ಸ್, ಜನರಲ್ ಹೆಲ್ತ್ ಎಲ್ಲ ಆಶ್ರಮಗಳ ಹೋಗಿದ್ದೀನಿ. ಎಲ್ಲ ನನಗೆ ಗೊತ್ತು. ನಾನು ಎಲ್ಲ ಇನ್ನೊಂದು ಬೇಕಾದರೆ ಇವಾಗಲೂ ನಾನು ಹೇಳೋಕ್ಕಿಲ್ಲ, ಅದು ಬೇಜಾರು ಮಾಡ್ಕೊಳ್ತಾರೆ. ಸುಮಾರು ಒಂದು 50 ಫ್ಯಾಮಿಲೀಸ್ನ ಇವಾಗಲೂ ನಾನು ನೋಡ್ತಾ ಇದ್ದೀನಿ. ಯಾವ ಹೇಳಲ್ಲ, ಎವ್ರಿ 2 ಡೇಸ್ ರ್ಯಾಷನ್ಸ್ ಕೊಡೋದು, ಈ ಥರ ನಾನು ಮಾಡ್ತಾ ಇದ್ದಾರೆ. ನನಗೆ ಒಂದು ಹ್ಯಾಬಿ, ಪೂರ್ ಪೀಪಲ್ಸ್ಗೆ ಒಂದು ಹ್ಯಾಬಿ. ಯಾರಾದ್ರು ನೋಡಿದ್ರೆ ನಮಗೆ ಅಯ್ಯೋ ಅನ್ಸೋದು, ಯಾರ ಕೈಲಿ ಹೇಳಿದ್ಯೋ ಅದು ಮಾಡಬೇಕು. ಇದೆಲ್ಲ ಮಾಡಿದ್ದು ಅದು ಮಾತ್ರ ಅಲ್ಲ. ಇವಾಗ ನಾನು ಬುಕ್ಸ್ ಬರ್ತಿದ್ದೀನಲ್ವ, ಅದು ನನ್ನ ಸಬ್ಜೆಕ್ಟ್, ನನ್ನ ಪರವಾಗಿ ನಾನು ಓದಿರುವ ಸಬ್ಜೆಕ್ಟಲ್ಲಿ ನಾನು ಮಾಡಿದ್ದೀನಿ. ಅದಿಲ್ಲದೆ ನಮ್ಮ KGF ಬಗ್ಗೆ ಅದರಲ್ಲಿ ಕೋಲಾರ ಬಂದುಬಿಡ್ತಾರೆ. ಆ ಥರ ಒಂದು ಹಿಸ್ಟಾರಿಕಲ್ ಇದೆಲ್ಲ ನಾನು ಬರ್ತಿದ್ದೀನಿ. ಇದು ಸುಮಾರು 17 ಬುಕ್ಸ್ ಇರುವಾಗ ನನಗೆ ಕೊಟ್ಟಿದ್ದೆ. ಇವಾಗ 22 ಬುಕ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಅದೊಂದು ಹ್ಯಾಬಿ ಆಗಿಬಿಟ್ಟಿದೆ. ಸೊ ಅವ್ರಿಗೆ ಇದು ಯಾರಂದರೆ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಕಮಿಟಿ ಅಂತಿದ್ದಾರೆ. ಅದರಲ್ಲಿ ಇಂಡಿಯಾದಲ್ಲಿ ನಮ್ಮ ವರ್ಲ್ಡ್ ರೆಕಾರ್ಡ್ಗೋಸ್ಕರ ಅವ್ರಿಗೆ ಒಂದು ಗ್ರೂಪ್ ಇದೆ, ಅದು NGO ಆ್ಯಕ್ಟ್ ಮಾಡ್ತಾರೆ. ಅವ್ರಿಗೆ ರೆಕಗ್ನೈಸ್ ಮಾಡಿರೋದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್. ಇವಾಗ ನಮ್ಗೆ ಕೊಟ್ಟಿರೋದು ಈ ಬುಕ್ಸ್ ತೋರಿಸಿದ್ರೆ ಇದೆಲ್ಲ ಕೂಡ ನಮ್ಮ ಪ್ರೈಮ್ ಮಿನಿಸ್ಟರ್ ಚಾಂಬರ್ಗೆಲ್ಲ ಹೋಗಿದೆ. ಕಮಿಟಿ ಇದೆ ಎಸ್. ಅವ್ರ ಕಮಿಟಿ ಏನು ಮಾಡ್ತಾರೆ ಅಂದರೆ ಇಂಟರ್ನ್ಯಾಷನಲ್ ಕನೆಕ್ಷನ್ ಆಗ್ತದೆ. ಒಂದೊಂದು ಇದರಲ್ಲಿ NGOs ಮಾಡ್ತಾರೆ. ಯಾಕೆಂದರೆ ಒಂದು ಕಂಟ್ರಿ ಬಂದುಬಿಟ್ಟು ವರ್ಲ್ಡ್ ರೆಕಾರ್ಡ್ ಕೊಡೋಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರ ಕಂಟ್ರಿದೆ. ಇವಾಗ ನಮ್ಮ ಕಂಟ್ರಿಯಲ್ಲಿ ಏನಿದೆ, ಹೈಯೆಸ್ಟ್ ಅಂದರೆ ಭಾರತ ರತ್ನ, ಇದು ನಮ್ಮ ಕಂಟ್ರಿ ಕೊಡ್ತದೆ. ಬಟ್ ವರ್ಲ್ಡ್ ರೆಕಾರ್ಡ್ ಕೊಡೋಕ್ಕೆ ಅವ್ರ ಕೈಯಿಂದ ಆಗಲ್ಲ. ಯಾಕೆಂದರೆ ವರ್ಲ್ಡ್ ಯೂನಿಟ್ ಇರಬೇಕು. ಗಿನ್ನಸ್ ರೆಕಾರ್ಡ್ ಕೂಡ ಹೆಂಗಾಗ್ತಂದರೆ ಇಂಟರ್ನ್ಯಾಷನಲಿ ಕನೆಕ್ಟೆಡ್ ಆಲ್ NGOs 1959 ಅದು ಶುರುವಾಗಿದೆ. ಸೊ ಅವರು ಕೂಡ ಈ ಥರನೇ ಇಂಟರ್ನ್ಯಾಷನಲಿ ಸೆಲೆಕ್ಟ್ ಮಾಡಬೇಕು. ಇವಾಗ ನನ್ನದು ಹೆಂಗಾಗಿದೆ ಅಂದರೆ, ಇವ್ರಿಗೂ ನಮ್ಮ ಪ್ರೊಫೈಲ್ ಕಳಿಸಿ, ಪ್ರೂಫ್ ಎಲ್ಲ ಕಳಿಸಿ, ಇಂಟರ್ನ್ಯಾಷನಲ್ ಕಮಿಟಿ ಅವರು ಇದಾಗಿ ಅದರಲ್ಲಿ ಸೆಲೆಕ್ಟ್ ಮಾಡಿ ನಮಗೆ ಮಾಡಿದ್ದಾರೆ. ನಾನು ಈ ಥರ ಬರ್ತದಂತ ನಾನು ಯೋಚನೆ ಮಾಡಿ ಹೆಲ್ಪ್ ಮಾಡಲ್ಲ. ನಮ್ಗೆ ಏನು ಬರ್ತದೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ಕೈಯಲ್ಲಿ ಎಜುಕೇಷನ್ ಆಗಿರಲಿ, ಸೋಷಿಯಲ್ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಆಟೋಮೆಟಿಕಾಗಿ ಇದು ಬರ್ತಂತ ನನಗೊಂದು ಎಜುಕೇಷನ್ ಆಗಿದೆ, ಮೈಂಡ್ ಬಂದಿದೆ ಇವಾಗ. ಅಂದರೆ ನಾವು ಎಷ್ಟು ಹಿಂದೆ ಏನು ಬರ್ತಂತ ಗೊತ್ತಿಲ್ಲದೆ ಏನು ಮಾಡಿದ್ದೀವೋ ಅದಕ್ಕೆ ಪ್ರತಿ ಇದು ಬಂದಿದೆ. ಅದು ಒಂದು ನನಗೆ ಇವಾಗ ಸಂತೋಷ ಆಗಿದೆ. ಒಟ್ಟಾರೆಯಾಗಿ ನಿಮಗೆ ಸಮಾಜ ಸೇವೆಗೆ ಗುರುತಿಸಿ, ನಿಮ್ಮ ಸಮಾಜ ಸೇವೆಯನ್ನು ಗುರುತಿಸಿ, ನಿಮ್ಮ ಸೋಷಿಯಲ್ ವರ್ಕನ್ನು ಗುರುತಿಸಿ ಈ ಒಂದು ಅಂತಾರಾಷ್ಟ್ರೀಯ ಒಂದು ನಿಮಗೆ ಒಂದು ಪ್ರಶಸ್ತಿ ನಿಮಗೆ ದೊರೆತಿದೆ, ಹೌದಲ್ವಾ? ಇನ್ನು ನಾನು ಒಂದು ಹೇಳ್ಬೇಕು, ಇದರಲ್ಲಿ ನಾನೆಲ್ಲ ನನಗಿಂತ ಸೋಷಿಯಲ್ ವರ್ಕರ್ಸ್ ತುಂಬ ಜನ ಇದ್ದಾರೆ. ಅವ್ರದ್ದು ಇನ್ನೂ ಹೋಗಿಲ್ಲ. ನಾನು ಇಲ್ಲಿ ಬಂದ ಮೇಲೆ
ನಾನು ಅವ್ರಿಗೆಲ್ಲ ಒಂದು ಎನ್ಕರೇಜ್ಮೆಂಟ್, ಅದಕ್ಕೆ ಇದೆಲ್ಲ ಒಂದು ಗೌರವದಿಂದ ಎನ್ಕರೇಜ್ಮೆಂಟ್ ಅಷ್ಟು ಮಾಡಿದ್ದಾರೆ. ಮಾಡಿಬಿಟ್ಟು ಹಂಗೆ ಗೊತ್ತಿಲ್ಲದೆ ಹೋಗಿರ್ತಾರೆ ತುಂಬ ಜನ, ಎಷ್ಟು ಹೆಲ್ಪ್ ಮಾಡಿ. ನಮ್ಮಂಥವ್ರು ಹೆಂಗೋ ಒಂದು ಇದರಲ್ಲಿ ಸಿಗ್ಬಿಡ್ತದೆ. ಆದರೆ ನಮಗಿಂತ ಜಾಸ್ತಿ ಮಾಡಿ ಬರಬೇಕಂತ ನಾನು ಇವಾಗ ಅವ್ರಿಗೆಲ್ಲ ದಾರಿ ತೋರಿಸ್ಬೇಕು, ಅವ್ರಿಗೂ ಒಂದು ರೆಕಗ್ನೈಸೇಷನ್ ಸಿಗಬೇಕಂತ ನನಗೆ ಯೋಚನೆ ಇದೆ.